ನಮಸ್ಕಾರ. ಮಾಲಿನಿ ಟೇಸ್ಟಿ ಟ್ರೀಟ್ಸ್ಗೆ ಸುಸ್ವಾಗತ. ನಾನಿವತ್ತು ತಮಿಳುನಾಡಿನ ತುಂಬ ಸಾಂಪ್ರದಾಯಿಕವಾದ ಖಾದ್ಯ, ತುಂಬ ರುಚಿಯಾಗಿರುತ್ತೆ, ಅದನ್ನು ತೋರಿಸ್ತಾ ಇದ್ದೀನಿ. ಅದರ ಹೆಸರು ಪರುಪ್ಪು ಉಸಲಿ ಅಂತ. ಅದಕ್ಕೆ ನೋಡಿ, ತೊಗರಿಬೇಳೆ ಇಷ್ಟು ಮುಕ್ಕಾಲು ತೊಗೊಂಡಿದ್ದೀನಿ, ಕಡಲೆಬೇಳೆ 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನು 1 ಗಂಟೆ ಕಾಲ ನೆನೆಸೋಣ. ನೆನೆದ ಮೇಲೆ ಮುಂದಿನ ಪ್ರೊಸೀಜರ್ ಹೇಳ್ತೀನಿ. ಈಗ ನೋಡಿ, 1 ಅವರ್ ನೆನೆಸಿಲ್ಲ, ಚೆನ್ನಾಗಿ ನೆಂದಿದೆ. ಇದನ್ನು ಚೂರು ನೀರಿಲ್ಲದೆ ಇರೋ ಹಂಗೆ ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೀನಿ. ಆಮೇಲೆ ಇದಕ್ಕೆ 2 ಗುಂಟೂರು 2 ಬ್ಯಾಡಗಿ ತೊಗೊಂಡಿದ್ದೀನಿ. ಇದನ್ನು ತರ್ತರಿಯಾಗಿ ರುಬ್ಕೊಂಡು ಆಮೇಲೆ ಸ್ಟೀಮ್ ಮಾಡಬೇಕು, ತೋರಿಸ್ತೀನಿ. ನೋಡಿ, ಹೀಗೆ ತರ್ತರಿಯಾಗಿ ರುಬ್ಬಿದ್ದೀನಿ. ಈಗ ಇದನ್ನು ಸ್ಟೀಮ್ ಮಾಡ್ತಾ ಇದ್ದೀನಿ. ಒಂದು 10 ನಿಮಿಷ ಇಡಬೇಕಾಗುತ್ತೆ. ಆಮೇಲೆ ಇದಕ್ಕೆ ತರಕಾರಿ ಗೋರಿಕಾಯಿ ತೊಗೊಂಡಿದ್ದೀನಿ. ಬೀನ್ಸ್ ಆದರೂ ತೊಗೋಬೋದು, ಕೋಸ್ ತೊಗೋಬೋದು, ನಿಮ್ಗೆ ಇಷ್ಟ ಬಂದಿದ್ದು ತೊಗೋಬೋದು. ಇದು ಆಗಲೇ ಹೇಳ್ದಂಗೆ ತಮಿಳುನಾಡಿನ ತುಂಬ ಜನಪ್ರಿಯವಾದ ಖಾದ್ಯ. ಮದುವೆ ಮಂಜಿಗಳಲ್ಲಿ ಇದನ್ನು ಮಾಡ್ತಾರೆ ಅವರು. ಅದು ಸ್ಟೀಮ್ ಆಗಲಿ, ಆಮೇಲೆ ಮುಂದಿನ ಪ್ರೊಸೀಜರ್ ನೋಡೋಣ. ನೋಡಿ, ಸ್ಟೀಮ್ ಮಾಡಿಬಿಟ್ಟು ಈ ಥರ ಉದುದ್ರಾಗಿ ಹೀಗೆ ಬಿಡಿಸಿಟ್ಕೋಬೇಕು. ಹೀಗೆ ಈಗ ನೆಕ್ಸ್ಟ್ ಮಾಡೋದನ್ನು ನೋಡೋಣ. ಈಗ 1 ಸ್ಪೂನು ಸಾಸಿವೆ ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, ಹಿಂಗೆ ಹಾಕ್ತಾಯಿದ್ದೀನಿ, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಈಗ ಬೆಂದಿರೋ ಗೋರಿಕಾಯಿ ಹಾಕ್ತಾಯಿದ್ದೀನಿ. ಈಗ ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ಆಮೇಲೆ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ನೋಡಿ, ಪರುಪ್ಪು ಉಸಿಲಿ ರೆಡಿಯಾಗಿದೆ. ಮಾಡ್ಕೊಂಡ್ಬಿಟ್ಟು ಫೀಡ್ಬ್ಯಾಕ್ ಕೊಡಿ, ತುಂಬ ರುಚಿಯಾಗಿರುತ್ತೆ. ನಿಮ್ಮ ಕಾಮೆಂಟ್ಸನ್ನು ಖಂಡಿತ ತಿಳಿಸಿ. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.